ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣ ಮುಂದಿನ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವ್ಯಂಜನಾಕ್ಷರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ವ್ಯಂಜನದಲ್ಲಿ ಎಷ್ಟು ಪ್ರಕಾರ, ವ್ಯಂಜನ ಅಂದ್ರೆ ಏನು ಅನ್ನೋದನ್ನು ಇವತ್ತಿನ ಒಂದು ಅಧ್ಯಯನದಲ್ಲಿ ನಾವು ಮಾಡೋಣ. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವ್ಯಂಜನಗಳ ಅರ್ಥ. ವ್ಯಂಜನ ಅಂದ್ರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತಾರೆ. ಕ ಅಕ್ಷರದಿಂದ ಳ ವರೆಗಿನ ಅಕ್ಷರಗಳನ್ನು ವ್ಯಂಜನಗಳು ಎನ್ನುವರು. ವ್ಯಂಜನಗಳ ಅರ್ಥ ಅಂದ್ರೆ ಏನಪ್ಪಾ ಅಂದ್ರೆ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎನ್ನುವರು. ವ್ಯಂಜನಾಕ್ಷರಗಳು ಕದಿಂದ ಲದವರೆಗೆ ಇರುವ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರ ಎನ್ನುತ್ತೇವೆ. ವ್ಯಂಜನಗಳಲ್ಲಿ ಎರಡು ಪ್ರಕಾರ. ಮೊದಲನೇದಾಗಿ ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಅಂದ್ರೆ ಏನು? ಅಕ್ಷರ ಉತ್ಪತ್ತಿ ಸ್ಥಾನವನ್ನು ಅನುಸರಿಸಿ 25 ವರ್ಣಗಳನ್ನು 5 ವರ್ಗಗಳಾಗಿ ವಿಂಗಡಿಸುವುದರಿಂದ ಅವುಗಳನ್ನು ವರ್ಗೀಯ ವ್ಯಂಜನ ಎನ್ನುವರು. ಅಂದ್ರೆ ಅಕ್ಷರದ ಸಹಾಯದಿಂದ ಅನುಸರಿಸಿ 25 ಅಕ್ಷರಗಳನ್ನು 25 ವರ್ಣ ಅಂದ್ರೆ ವರ್ಣಗಳಂದ್ರೆ ಅಕ್ಷರಗಳನ್ನು 5 ವರ್ಗಗಳಾಗಿ ವಿಂಗಡಿಸುವುದರಿಂದ ಅವುಗಳನ್ನು ನಾವು ವರ್ಗೀಯ ವ್ಯಂಜನ ಅನ್ನುತ್ತೇವೆ. ಯಾವ ರೀತಿ 5 ವಿಭಾಗಗಳಾಗಿ ವಿಂಗಡಿಸಿದಾರಪ್ಪ ಅಂತಂದ್ರೆ, ಉದಾಹರಣೆ ಕ ಚ ಟ ತ ಪ ವರ್ಗಗಳು. ಯಾವ ರೀತಿ? ಕ ವರ್ಗ ಕ ಕ ಗ ಗ. ಚ ವರ್ಗ ಚ ಚ ಜ ಜ. ಟ ವರ್ಗ ಟ ಡ ಡ ಡ. ತ ವರ್ಗ ತ ತ ದ ದ. ವರ್ಗ ಪ ಫ ಬ ಬ. ಈ ರೀತಿಯಾಗಿ 5 ವರ್ಗಗಳಾಗಿ ವರ್ಗೀಯ ವ್ಯಂಜನದಲ್ಲಿ ವಿಂಗಡಿಸುವುದರಿಂದ ನಾವು ವರ್ಗೀಯ ವ್ಯಂಜನ ಎನ್ನುತ್ತೇವೆ. ಅದೇ ರೀತಿಯಾಗಿ ವರ್ಗೀಯ ವ್ಯಂಜನದಲ್ಲಿ 3 ಪ್ರಕಾರಗಳಾಗಿ ಬರ್ತವೆ. ಮೊದಲನೇದಾಗಿ ಅಲ್ಪ ಪ್ರಾಣ, ಎರಡನೇದಾಗಿ ಮಹಾಪ್ರಾಣ, ಮೂರನೇದಾಗಿ ಅನುನಾಸಿಕ. ಈಗ ನಾವು ಒಂದೊಂದು ಯಾವ ರೀತಿ ಬರ್ತಾವಪ್ಪ ಅಂತಂದ್ರೆ, ಮೊದಲನೇದು ಅಲ್ಪ ಪ್ರಾಣ, ಎರಡನೇದು ಮಹಾಪ್ರಾಣ, ಮೂರನೇದು ಅನುನಾಸಿಕ. ಈ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಎದರಲ್ಲಪ್ಪ ಅಂದ್ರೆ ಈ ವರ್ಗೀಯ ವ್ಯಂಜನದಲ್ಲಿ 3 ಪ್ರಕಾರವಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇದು ಅಲ್ಪ ಪ್ರಾಣ, ಎರಡನೇದು ಮಹಾಪ್ರಾಣ, ಮೂರನೇದು ಅನುನಾಸಿಕ. ಈಗ ಅಲ್ಪ ಅಂದ್ರೆ ಏನು? ಅಲ್ಪ ಪ್ರಾಣ ಅಂದ್ರೆ ಪ್ರತಿ ವರ್ಗದ ಮೊದಲನೇದು ಮತ್ತು ಮೂರನೇ ವರ್ಗದಲ್ಲಿ ಬರುವ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳೆಂದು ಕರಿತೇವೆ. ಅವು ಯಾವಪ್ಪ ಅಂತಂದ್ರೆ, ಯಾವುದು ಮೊದಲನೇದು ಯಾವುದು ಮೂರನೇದಪ್ಪ ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಸ ಗ. ಈ ಮೊದಲನೇದು ಪ್ರತಿ ವರ್ಗದ ಮೊದಲನೇ ಅಕ್ಷರ ಮತ್ತು ಮೂರನೇ ಅಕ್ಷರ ಏನಾಗಿರ್ತದ? ಅಲ್ಪ ಪ್ರಾಣ ಅಕ್ಷರಗಳಾಗಿರ್ತವೆ. ಇದು ಕ ಖ, ಕ ಗ, ಚ ಜ, ಡ ಡ, ಪ ಬ. ಈ ಎಲ್ಲಾ ಅಕ್ಷರಗಳು ಅಲ್ಪ ಪ್ರಾಣ ಅಕ್ಷರಗಳಾಗಿರ್ತವೆ. ಅಲ್ಪ ಪ್ರಾಣ ಅಕ್ಷರಗಳಾಗಿರ್ತವೆ. ಅಲ್ಪ ಪ್ರಾಣದಲ್ಲಿ ಎಷ್ಟು ಅಕ್ಷರಗಳು ಇರ್ತಾವಪ್ಪ ಅಂತಂದ್ರೆ 10 ಅಲ್ಪ ಪ್ರಾಣಗಳು. ಈಗ ನೆಕ್ಸ್ಟ್ ಮಹಾಪ್ರಾಣ. ಮಹಾಪ್ರಾಣ ಎಂದರೇನಪ್ಪಾ ಅಂತಂದ್ರೆ ಪ್ರತಿ ವರ್ಗದ ಎರಡನೇ ಅಕ್ಷರ ಮತ್ತು 4ನೇ ಅಕ್ಷರ. ಇಲ್ಲಿ ನೋಡಿ, ಎರಡನೇ ಅಕ್ಷರ ಮತ್ತು 4ನೇ ಅಕ್ಷರದ ವರ್ಗಗಳನ್ನು ಮಹಾಪ್ರಾಣ ಅಕ್ಷರಗಳು ಎಂದು ನಾವು ಕರೆಯುತ್ತೇವೆ. ಇದು ಎರಡನೇ ಅಕ್ಷರ ಮತ್ತು 4ನೇ ಅಕ್ಷರಗಳನ್ನು
ಮಹಾಪ್ರಾಣ. ಮಹಾಪ್ರಾಣ ಅಂದ್ರೆ ಪ್ರತಿ ವರ್ಗದ 2ನೇ ಮತ್ತು 4ನೇ ಸ್ಥಾನದಲ್ಲಿ ಬರುವ ಅಕ್ಷರ ಅಂದ್ರೆ ಹೆಚ್ಚು ಉಸಿರಿನಿಂದ ಬಳಕೆ ಮಾಡುವ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಕ್ಷರಗಳು ಎಂದು ಕರಿತೇವೆ. ಅವು ಯಾವಪ್ಪ ಅಂತಂದ್ರೆ 2ನೇದು ಕ, 4ನೇದು ಗ. ಈ ರೀತಿ ಬರುವ ಎಲ್ಲಾ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳಾಗಿರ್ತವೆ. ಅವು 10 ಅಕ್ಷರಗಳು. ಅನುನಾಸಿಕ ಅಂದ್ರೆ ಏನಪ್ಪಾ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳೆಂದು ಕರೆಯುತ್ತೇವೆ. ಈ ಅನುನಾಸಿಕ ಅಕ್ಷರಗಳು ಯಾವುವು ಅಂತಂತಂದ್ರೆ ಫಸ್ಟ್ನೇದು ಇವು ಎಷ್ಟಿರ್ತಪ್ಪ ಅನುನಾಸಿಕ ಅಂದ್ರೆ 5 ಅನುನಾಸಿಕ ಅಕ್ಷರಗಳು ಇರುತ್ತವೆ. ಞ ಞ ನ ನ ಮ. ಈ ರೀತಿ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ನಾವು ಏನಂತೀವಿ ಅಂದ್ರೆ ಅನುನಾಸಿಕ ಅಕ್ಷರಗಳೆಂದು ಕರೆಯುತ್ತೇವೆ. ಇನ್ನು 2ನೇದಾಗಿ ಬಂದ್ಬಿಟ್ಟು 2ನೇದು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನ ಅಂದ್ರೆ ಏನು? ಅವರ್ಗೀಯ ವ್ಯಂಜನಗಳ ಅರ್ಥ ಅಕ್ಷರೋತ್ಪತ್ತಿಯ ದೃಷ್ಟಿಯಿಂದ ಒಂದೇ ಕಡೆ ಸೇರದ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಅಂದ್ರೆ ಅಕ್ಷರೋತ್ಪತ್ತಿಯ ದೃಷ್ಟಿಯಿಂದ ಅಂದ್ರೆ ಅಕ್ಷರ ಉತ್ಪತ್ತಿ ಆಗಿರ್ತಾವ, ಬಟ್ ಅವು ಏನಪ್ಪಾ ಅಂದ್ರೆ ಒಂದೇ ಕಡೆಯಿಂದ ವರ್ಗೀಯ ವ್ಯಂಜನದಲ್ಲಿ ಯಾವ ರೀತಿ ಒಂದೇ ಕ್ರಮವಾಗಿ ವರ್ಗಗಳಾಗಿ ಬಂದಿವೆ ಅಲ್ಲ, ಆ ರೀತಿ ಇವುಗಳು ಆಗಿರಲ್ಲ. ಬೇರೆ ಬೇರೆಯಾಗಿ ಒಂದೊಂದು ಕಡೆ ಅಂದ್ರೆ ಒಂದೇ ರೀತಿಯಲ್ಲಿ ಸೇರುವುದಿಲ್ಲ, ಬೇರೆ ಬೇರೆ ಕಡೆಯಲ್ಲಿ ಸೇರುವ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಎನ್ನುತ್ತೇವೆ. ಯಾವು ಅವರ್ಗೀಯ ವ್ಯಂಜನಗಳಪ್ಪ ಅಂತಂದ್ರೆ ಉದಾಹರಣೆ ಯ, ರ, ಲ, ವ, ಶ, ಚ, ಸ, ಅ, ಳ. ಇವೇ ಅವರ್ಗೀಯ ವ್ಯಂಜನಗಳು. ಒಟ್ಟು ಅವರ್ಗೀಯ ವ್ಯಂಜನಗಳು ಎಷ್ಟಾವಪ್ಪ ಅಂದ್ರೆ 9 ಅವರ್ಗೀಯ ವ್ಯಂಜನಗಳು ಇರುತ್ತವೆ.